ಇವಾಗ ನಮ್ಗೆ ಗೊತ್ತು ಕರಿಯ ಬ್ಲಾಕ್ ಬಸ್ಟರ್ ಆಗಿತ್ತು ಅವಾಗ. ಇವಾಗ ಅವರೇ ಪ್ರೇಮ್ ಅವರು ಮತ್ತೆ ಡೈರೆಕ್ಷನ್ ಅದು ದರ್ಶನ್ ಅವ್ರ ಜೊತೆನೇ ಮಾಡ್ತಿದ್ದಾರೆ, ಅದ್ರ ಬಗ್ಗೆ. ಹೌದು ಬ್ರೋ, ನಮಗೆ ಇದೊಂಚೂರು ಬೇಜಾರಾಗ್ಬಿಟ್ಟಿತ್ತು. ಎಲ್ಲ ಒಂದು ಕಡೆ ಪ್ರೇಮ್ ಅವರು ಮತ್ತು ಡಿ ಬಾಸು ಯಾಕೋ ಸ್ವಲ್ಪ ದೂರ ಆಗಿಬಿಟ್ರು ಅಂತ ಅದೊಂಥರ ಕೆಟ್ಟ ಕ್ಷಣ ಕೆಲವೊಂದು ಬರ್ತವೆ. ಬಟ್ ಅದನ್ನು ಅರ್ಥ ಮಾಡ್ಕೊಂಡು ಇಬ್ಬರು ಮತ್ತೆ ಒಂದಾಗಿದ್ದಾರೆ. ಆ ಒಂದಾಗೋದ್ರ ಜೊತೆಗೆ ಎಲ್ಲ ಅಭಿಮಾನಿಗಳು ಸಿಹಿ ಸುದ್ದಿ ಏನಂತಂದರೆ ಅವರಿಬ್ಬರು ಕಾಂಬಿನೇಷನಲ್ಲಿ ಮುಂದೆ ಇನ್ನೊಂದು ಚಿತ್ರ ಬರುತ್ತೆ ಕನ್ನಡ ಸಿನಿಮಾ ಅಂತ. ಇವತ್ತು ನಾನು ಒಂದು ದೇವ್ರ ಹತ್ರ ಬೇಡ್ಕೊಳ್ಳೋದು, ದೇವರೇ ಕಾಟ್ಯಾರ 20 ಕೋಟಿ ಕಲೆಕ್ಷನ್ ಆಗಿದೆ, ಅದು 40 ಕೋಟಿ ಮಾಡು ಅಂತ ಕೇಳ್ತೀವಿ. ಏಕೆಂದರೆ ಪ್ರತಿಯೊಂದು ಸಿನಿಮಾಗೂ ಅಭಿಮಾನಿಗಳು ಜಾಸ್ತಿ ಆಗ್ತಿದ್ದಾರೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಕರ್ನಾಟಕದಲ್ಲಿ ಒಳ್ಳೆ ಫ್ಯಾನ್ಸ್ ಫಾಲೋವರ್ಸ್ ಇದೆ ನಮ್ಮ ಡಿ ಬಾಸ್ಗೆ. ಕೆಲವೊಂದು ಸಲ ಡಿ ಬಾಸ್ಗೆ ಈ ಕತೆ ಅಲ್ಲವೇ ಅಲ್ಲ ಅಂತ ಅನಿಸ್ಬಿಡುತ್ತೆ ನನಗೊಂದೊಂದು ಸಲ ಅವ್ರಿಗಿರೋ ಆ್ಯಕ್ಟಿಂಗಿಗೆ. ಯಾಕೆಂದ್ರೆ ಅವ್ರು ಮೂಲತಃ ರಂಗಭೂಮಿಯಿಂದ ಬಂದಿರೋವಂಥವ್ರು. ಅವ್ರು ಸುಮ್ಮನೆ ಎಲ್ಲೋ ಒಂದು ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಹಂಗೆ ಹಿಂಗೆ ಮಾಡ್ಕೊಂಡು ಬಂದಿರೋಂಥ ಹೀರೋನೇ ಅಲ್ಲ ಅವರು ಝೀರೋಯಿಂದ ಇವತ್ತು ಲೆಕ್ಕನೇ ಹಾಕದೇ ಇರೋಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದರೆ ಅದಕ್ಕೆ ಅವ್ರ ಡೆಡಿಕೇಶನ್ನೇ ಕಾರಣ. ಬ್ರೋ, ಈಗ KVN ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ದರ್ಶನ್ ಸರ್ ಮತ್ತು ಪ್ರೇಮ್ ಅವ್ರ ಸಿನಿಮಾನ. ಅದೇ ಪ್ರೊಡಕ್ಷನ್ ಹೌಸು ಯಶ್ ಅವರ ಟಾಕ್ಸಿಕ್ ಸಿನಿಮಾಗೂ ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಕನ್ನಡದ ಇಬ್ಬರು ಸ್ಟಾರ್ ಮಾಸ್ ಹೀರೋಗಳಿಗೆ ಸಿನಿಮಾ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅವರು. ಸೊ ಆದ ಕಾಂಬಿನೇಷನ್ ಬಗ್ಗೆ ಏನು ಹೇಳ್ತೀರಾ? ಆ ಮೂರು ಕಾಂಬಿನೇಷನ್ ಟ್ರೈ. ಹೌದು ಬ್ರೋ, ಇವತ್ತು KVN ಪ್ರೊಡಕ್ಷನ್ ಅಂತ ಅಂದ ತಕ್ಷಣ ನಮಗೆ KVN ಪ್ರೊಡಕ್ಷನಿಂದ ಸುಮಾರು ಸಿನಿಮಾ ಬಂದಿದ್ದಾವೆ. ಯಾವುದು ಕೂಡ ಮನೆ ಮಾತಾಗಿಲ್ಲ ಅನ್ನೋಂಗಿಲ್ಲ, ಎಲ್ಲ ಸಿನಿಮಾ ಬಂದಿದ್ದಾವೆ. ಗಣೇಶ್ ಅವ್ರದ್ದಾಗಿರ್ಬೋದು, ಈಗ ಡಿ ಬಾಸ್ ಅಂತ ಹೇಳ್ತೀರಾ, ಆಮೇಲೆ ನಮ್ಮ ಯಶ್ ಅವ್ರಿಗೆ ಹೇಳ್ತೀರಾ. ಯಶ್ ಅವ್ರನ್ನ ಒಂದು ಸಲ ನಾವು ಬಿಟ್ಟು ಕೊಡೋಂಗೇ ಇಲ್ಲ. ಏನಕ್ಕೆ ಅಂತಂದರೆ ನಮ್ಮ HD ಕುಮಾರಸ್ವಾಮಿ ಅವರೇ ಹೇಳ್ಬಿಟ್ಟಿದ್ದಾರೆ ಇವರಿಬ್ಬರು ಜೋಡೆತ್ತುಗಳು ಅಂತ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದೆತ್ತು ದೂರ ಆದರೂ ಕೂಡ ಅದಕ್ಕೆ ಕಳೆನೇ ಹೋಗ್ಬಿಡುತ್ತೆ. ಸೊ ಒಂದು ಖುಷಿ ಏನಂದರೆ ಒಂದು ಪ್ರೊಡಕ್ಷನಿಂದನೇ ನಮ್ಮ ಡಿ ಬಾಸ್ಗೆ ಮತ್ತು ಯಶ್ ಇವರಿಬ್ಬರು ಕೂಡ ಸಿನಿಮಾ ಮಾಡ್ತಾರೆ ಅಂದರೆ ಅದೊಂಥರ ಖುಷಿ. ಅವ್ರ ಜೋಡೆತ್ತೇ ಆಗಿರಬೇಕು, ಯಾವತ್ತೂ ಸಿಂಗಲ್ ಆಗಿರಬಾರ್ದು. ಇವತ್ತು ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಅಂತ ನಾವೇ ನೋಡ್ತೀವಿ. ದರ್ಶನ್ ಸರ್ ಜೊತೆ ದರ್ಶನ್ ಅವ್ರ ಕೈ ಹಿಡಿದು ಎಲ್ಲರೂ ಬೆಳೆಸಿದ್ದಾರೆ. ಬಟ್ ಇವತ್ತು ಅವರಿಬ್ಬರು ಒಂದೇ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಒಂದೇ ಸಿನಿಮಾದಲ್ಲಿ ಇಬ್ಬರು ಮಾಡ್ತಿದ್ದಾರೆ ಅನ್ನೋದು ಕಿವಿಗೆ ಬಿದ್ದರೆ ನಾವು ಇನ್ನೂ ಖುಷಿ ಆಗ್ತೀವಿ. ಅದೊಂದು ಏನಾದ್ರು KVN ಪ್ರೊಡಕ್ಷನ್ ಅವ್ರಿಗೆ ಅದೊಂದು ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡಬೇಕು ಅಂದ್ಕೊಂಡ್ರೆ ಡಿ ಬಾಸ್ನ ಮತ್ತು ನಮ್ಮ ಯಶ್ ಬಾಸ್ ಜೊತೆಗೆ ಮಾಡಲಿ. ಅದಕ್ಕಿನ್ನೂ ಖುಷಿ ವಿಚಾರ ಏನು ಅಂತಂದರೆ ಕಿಚ್ಚ ಸರು ಮತ್ತು ಡಿ ಬಾಸ್ ಇಬ್ಬರು ಸಿನಿಮಾ ಮಾಡಿದ್ರೆ ಅದು ಇವತ್ತೇನು 20 ಕೋಟಿ ಕಲೆಕ್ಷನ್ ಆಗಿದೆ. ಸುದೀಪ್ ಸರ್ದು ಆಗುತ್ತೆ, ದರ್ಶನ್ ಸರ್ದು ಆಗುತ್ತೆ. ಬಟ್ ಏನಾರ ಅವರಿಬ್ಬರು ಸಿನಿಮಾ ಮಾಡಿದ್ರೆ ಜೊತೆಗೆ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಇಡೀ ಕರ್ನಾಟಕದಲ್ಲಿರೋ ಥಿಯೇಟ್ರು ಸಾಲ್ಟೇಜ್ ಬರುತ್ತೆ. ಅಷ್ಟರ ಮಟ್ಟಕ್ಕೆ ಜನ ನುಗ್ತಾರೆ ಸಿನಿಮಾಗಳಿಗೆ. ಅವತ್ತೇನು ಬೇಕಾದ್ರೂ ಆಗ್ಬೋದು, ಏನು ಬೇಕಾದ್ರೂ ಅವತ್ತು ಯಾವ್ದಾರು ಒಂದು ಥಿಯೇಟ್ರ್ ನೆಲಸಮ ಆದರೂ ಕೂಡ ಅದಕ್ಕೆ ಹೇಳಂಗೇ ಇಲ್ಲ. ಅದು ಕಾಮನ್ ಅನಿಸ್ಬಿಡುತ್ತೆ ಅವತ್ತು. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಾಟೆ ರಿಲೀಸ್ ಆಯಿತು, ಬ್ಲಾಕ್ ಬಸ್ಟರ್ ಕೂಡ ಆಯಿತು. ನಾನೊಬ್ಬ ದರ್ಶನ್ ಸರ್ ನಿಷ್ಠಾವಂತ ಅಭಿಮಾನಿಯಾಗಿ ನಾನು ಎಲ್ಲ ಅಭಿಮಾನಿಗಳಿಗೆ ಹೇಳೋದೊಂದೇ, ಸಿನಿಮಾ ರಿಲೀಸ್ ಆಗಿದೆ. ಇಷ್ಟು ದಿನ ಕಾಟೇರ ಅಂತಿದ್ವಿ. ಸಿನಿಮಾ ರಿಲೀಸ್ ಆಗಿದೆ, ಸಿನಿಮಾನ ನೋಡಿದ್ದೀವಿ. ಮತ್ತೆ ನೋಡ್ಬೇಕನ್ಸಿದ್ದಾಗ ಮತ್ತೆ ನೋಡೋಣ, ಎಲ್ರಿಗೂ ತಿಳಿಸೋಣ ಸಿನಿಮಾದ ಬಗ್ಗೆ. ಬಟ್ ನಮ್ಮಿಂದ ಇನ್ನೊಬ್ರಿಗೆ ಅರಟ ಆಗೋಂಥದ್ದಾಗಲಿ, ಬೇರೆ ಸಿನಿಮಾ ಹೀರೋಗಳಿಗಾಗಲಿ, ಇನ್ನೊಬ್ಬರಿಗೆ ತಂಡಕ್ಕಾಗಲಿ ಇರಿಟೇಟ್ ಆಗಂಗೆ ನಾವೇನು ಮಾತಾಡೋದು ಬೇಡ. ಯಾಕೆಂದರೆ ಡಿ ಬಾಸ್ ಒಂದೇ ಹೇಳೋದು, ಡಿ ಬಾಸ್ ಯಾವತ್ತೂ ಒಂದು ಮಾತು ಹೇಳ್ತಿರ್ತಾರೆ, ನಮ್ಮನ್ನೆಲ್ಲ ಬಿಡ್ರಪ್ಪ, ನಿಮ್ಮ ಮನೇಲಿ ನಿಮಗೆ ಆದಂಥ ಅಪ್ಪ ಅಮ್ಮ ಅಕ್ಕ ತಂಗಿ ಕಾಯ್ತಿರ್ತಾರೆ. ಸೊ ನಮ್ಮ ಹಿಂದೆ ಬರಬೇಡ್ರಿ, ನಮ್ಮನ್ನು ಬಿಡ್ರಿ, ಸಾಕು ನಾವು ಸಿನಿಮಾ ಮಾಡಿದಾಗ ಬಂದು ಸಿನಿಮಾ ನೋಡ್ರಿ ಅಷ್ಟೇ ಅಂತ ಹೇಳ್ತಾರೆ. ಸೊ ಅವ್ರ ಮಾತನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮಿಂದ ಇನ್ನೊಬ್ಬರಿಗೆ ಇರಿಟೇಟ್ ಆಗೋದು ಬೇಡ. ಯಾಕೆಂದರೆ ಡಿ ಬಾಸ್ಗೆ ಏನಾರಾದಾಗ ನಾವು ಎಷ್ಟು ನೋವು ಪಡ್ತೀವೋ ಇನ್ನೊಬ್ಬರು ಹೀರೋ ಅಭಿಮಾನಿಗಳು ಕೂಡ ಅಷ್ಟೇ ನೋವಾಗುತ್ತೆ. ಸೊ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡೋದು ಬೇಡ. ಕಾಟೇರ ಸಿನಿಮಾ ರಿಲೀಸ್ ಆಗಿದೆ, ಇನ್ನು ನಿನ್ನೆ ಅಷ್ಟೇ ರಿಲೀಸ್ ಆಗಿರೋದು. ಥಿಯೇಟ್ರಲ್ಲಿ ಉಳಿಬೇಕು ಅದು ತಿಂಗಳಂಗಟ್ಲೆ. ಆ ಥರ ನಾವು ಮಾಡಬೇಕು ಅಂತ ಅಂದರೆ ಈ ಸಿನಿಮಾ ಬೇರೆಯವ್ರಿಗೆ ಮುಟ್ಟಬೇಕು, ಕಾಟೇರ ಸಿನಿಮಾ ಬೆಳೀಬೇಕು, ನಿಲ್ಲಬೇಕು ಅಷ್ಟೇ ಗಾಂಧಿನಗರದಲ್ಲಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು.